ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ಟೈಮ್ 5:30 ಆಗಕ್ಕೆ ಬಂದತ್ರಿ. ಈಗ 5ಕ್ಕೆ ಎದ್ದೀನ್ರಿ. ನೀರು ಕಾಯಕ್ಕೆ ಇಟ್ಟನ್ರಿ. ನಾ ಕಸ ಹೊಡ್ಕೋಬೇಕ್ರಿ. ಎಲ್ಲ ಸುಸ್ತಾದಂಗೆ ಆಗ್ಬಿಟ್ಟೈತ್ರಿ. ನೀನು ಬರೋಣ ಹಾಗೆ ಎಲ್ಲ ತೆಗೆದಿಡ್ಲಾರ್ದ ಎಲ್ಲ ಇಟ್ಟು ಹಾಗೆ ಮುಕ್ಕೊಂಡ್ಬಿಟ್ಟಿನ್ರಿ. ಆಡ್ಮರಿ ಒಂದು ಎದ್ದು ಬಿಟ್ಟೈತ್ರಿ ಜಲ್ದಿನ. ಎಲ್ಲ ಎಬ್ಸಿನ್ರಿ. ಅರುಣಾನು ಹೋಗ್ಯಾನ್ರಿ ಟಾಯ್ಲೆಟ್ಗೆ. ನೀರು ಕಾಯ್ಲಾಕ ಇಟ್ಟಿನಿ ನೋಡ್ರಿ. ಅಲ್ಲಿ ನೀನು ನೋಡ್ರಿ ತೊಗೊಂಬಂದಿದ್ದು ಸಾಮಾನು ಸದ್ನ ತೆಗೆದಿಟ್ಟು ಆಗಿಲ್ಲ ನನಗೆ. ಬುತ್ತಿ ಚೀಲ ಸದ್ನ ಇಲ್ಲೇ ಇಟ್ಟಾನ್ರಿ. ತೆಗಿತು ಬಾಂಡೆ ತೊಳಿಬೇಕು. ನಿನ್ನೂ ಎಲ್ಲ ಹಂಗದಾವ್ರಿ. ರಾತ್ರಿ ನೋಡ್ರಿ ತೊಗೊಂಬಂದಿಲ್ಲ ಕಾಯಿಪಲ್ಲೆ. ನೀನು ವಜ್ಜೆ ಆದಂಗೆ ಟೊಮೆಟೊ ರೀ, ಇದಟ್ಟು ಸಬ್ಬಸ್ಗೆ ಸೊಪ್ಪು ಮತ್ತು ಸಬ್ಬಸ್ಗೆ ಸೊಪ್ಪು ಮೆಂತ್ಯ ಪಲ್ಯ ತೊಗೊಂಬಂದಿನಿ ಅಷ್ಟೇ ರೀ. ನೀನೇ ತೊಗೊಂಬಂದೆ ನೋಡ್ರಿ. ಇದು ವಿಡಿಯೋ ಅಲ್ಲಿ ಮಾಡೋಕೆ ಆಗಲಿಲ್ಲ ರೀ ಅಂಗಡಿ ಒಳಗೆ. ಇದು ಕಸಬರ್ಗಿ ಇದೊಂದು ಇದು ತೊಗೊಂಬಂದ್ರಿ. ಪರ್ಶಿ ಒರ್ಸೋದು ಒಂದು ಬಾತ್ರೂಮ್ ತೊಳ್ಯಾಕ ಬ್ರಷ್ ಬಾದಾಗಿತ್ತು ರೀ. ಅದೊಂದು ಬ್ರಷ್ ತೊಗೊಂಬಂದೀನಿ ರೀ. ಬ್ಯಾಸ್ರು ಮಾಡಿಕೊಂಡು ಹಾಗೆ ಮಕ್ಕೊಂಡ್ಬಿಟ್ಟಿನ್ರಿ. ರಾತ್ರಿ ಬರೋಣ ಅಂಗಡಿ ಮುಂದೆ ಅಂಗಡಿಗೆ ಹೋಗ್ತೇನೆ. ಅಲ್ಲೇ ಅಂಗಡಿ ಮುಂದಿಂದ ಬರ್ಬೇಕಾದ್ರೆ ಟೈಮ್ 9 ಗಂಟೆ ಆತ್ರಿ. ಮನೆಗೆ ಬರೋದ್ರ ಸುಸ್ತು ರೀ. ನೀನು ಇಡೀ ದಿನ ಅಡ್ಡಾಡ್ನಂದ್ರೆ ಹೆಂಗೆ ನೋಡ್ರಿ. ನನಗೆ ಒಟ್ಟು ಮನ್ಸನ ಕೆಲ್ಸದ ಮ್ಯಾಗ ಹೊಳ್ಳಿ ಇದನ್ನ ಆಗಂಗಿಲ್ಲ. ಇದು ನೋಡ್ರಿ, ಇದು ಗುಟ್ಕಾ ಕೊಟ್ಟು ಹೋಗ್ಯಾರ ರಾತ್ರಿ. ಅಡವಟ್ಟೆ ಇದು ಬ್ಯಾರೆದೈತ್ರಿ. ಇದು ಸಿದ್ದು ಇದು ಸಿದ್ದು ನೋಡ್ರಿ. ಸಿದ್ದು ಏನೇನೈತ್ರಿ ಅವು. ಇದ್ರ ಜೊತೆ ಈ ಹಾಟ್ ಬಾಕ್ಸ್ ಕೊಟ್ಟಾರಿ. ಹಾಟ್ ಬಾಕ್ಸ್ ಇದು ಹಾಟ್ ಬಾಕ್ಸ್ ಫ್ರೀ ಬಂದೈತ್ರಿ ಅದ್ರ ಜೊತೆ. ಇದ್ರೊಳಗನ ಇದ್ದು ರೀ ಅವು ಸೇಮ್ ಏನತ್ತಾರ ರೀ ಮೊದಲು ಇದು ಬರ್ತಿದ್ದು ರೀ. ಆರ್ ಎಮ್ ಡಿ ಸೇಮ್ ಐತೈತ್ರಿ. ಇದು ಗುಟ್ಕಾ ಕೊಟ್ಟು ಹೋಗ್ಯಾರಿ ಅವ್ರು. ಬ್ಯಾಡ್ರಿ ಏನತ್ತಿದ್ದೆ ನನ್ನ ಮಗಗೆ. ಒಂದು ಚೀಟಿ ಇತ್ತು ರೀ. ಆ ಚೀಟಿ ಒಳಗೆ ತಿಕ್ಕಿದ್ರೆ ಎಷ್ಟು ಅಮೌಂಟ್ ಹತ್ತೈತೆ ಅಂತೇಳಿ ಅದನ್ನು ನೋಡ್ದಶಿಂದ್ರಿ ಇದನ್ನು ತೊಗೊಳಕ್ಕೆ ಹಚ್ಚಿದ್ರಿ. ಅದ್ರೊಳಗೆ 25 ರೂಪಾಯಿ ಹಾಕ್ತಿದ್ರಿ. ಅದನ್ನು ಲೆಸ್ ಮಾಡಿ ಮತ್ತೆ ಕೊಟ್ರಿ. ಸಾದಾ ಐತ್ರಿ ಹಾಟ್ ಬಾಕ್ಸ್ ಅಂತ ಹೇಳ್ತಾರೆ ರೀ. ಇದ್ರೊಳಗೆಲ್ಲ ಬಿಸಿ ಇರ್ತೈತ್ರಿ. ಅಂಥವು ರಗಡದಾವ್ರಿ ಈಗ ಮನ್ಯಾಗ ರೀ. ತಂದ್ರೆ ಕೇಳಿರಿ ಹುಡುಗ. ರಾತ್ರಿ ಬಂದ್ರಿ ಸೀರೆ ಸುದ್ನ್ಯಾಗ ಕಳಿದ ಬ್ಯಾಸರ ಆತ್ರಿ. ಅದರ್ಶನ್ ಹಂಗೆ ಸೀರೆ ಉಟ್ಕೊಂಡು ಮುಕ್ಕೊಂಡ್ಬಿಟ್ರಿ. ಈಗ ನೀ ಬರಾನ ಮುಕ್ಕೊಂಡಕ್ರಿ. ಮುಖ ನೋಡ್ರಿ ಹೆಂಗಾಗಿಬಿಟ್ಟಿತ್ರಿ. ಒಟ್ಟು ದನೂ ಆದಂಗೆ ಆಗ್ರಿ. ಅಡ್ಡಾಡಿ ಬನ್ನಿ ಅಂದ್ರೆ ನೀರು ಕಾಯ್ಲತ್ತಾವ್ರಿ. ಜಾಕ ಮಾಡ್ಬೇಕ್ರಿ. ಜಾಕ ಮಾಡೇ ಕೆಲಸ ಮಾಡ್ತೀನಿ ರೀ. ಬಾಂಡೆ ಭಾಳ ಅದಾವ್ರಿ. ನಿನ್ನೆವು ರೀ ಮೊನ್ನೆ ರಾತ್ರಿ ಅನ್ನೋರಿ. ನೀನು ಮುಂಜಾನೆ ತೊಳಿಬೇಕಾಗಿತ್ತು ರೀ. ಅವನು ತೊಳೆದಾಗಲಿಲ್ಲ. ರಾತ್ರಿ ಇವ್ರಿ ನೀನು ಚಂತನ ಅದು ಒಂದಿನ ಎಲ್ಲರೇ ಹೋಗಿ ಬಂದೇವು ಅಂದ್ರೆ ರೀ ಕೆಲಸ ಪೆಂಡಿಂಗ್ ಆಗಿಬಿಡ್ತಾರೆ. ಒಗ್ಯಾನ ಬಾಂಡೆ ಇವತ್ತು ಭಾಳ ಅದಾವ್ರಿ. ಎಲ್ಲ ಕೆಲಸ ಮಾಡ್ಕೋಬೇಕ್ರಿ ಬಡ ಅವ್ರು. ನಾನು ಅಂಗಡಿ ಕಳಿಸ್ತೇನೆ ರೀ. ಅವ್ನು ಸ್ವಲ್ಪ ಒಂದು ಅರ್ಧ 2 ತಾಸು ರೀ. ಅವ್ನು ಕಳಿಸಿ ಅಡುಗೆ ಮಾಡ್ಬೇಕ್ರಿ. ಅವ್ನಿಗೆ ಅಡುಗೆ ಮಾಡಿ ಹಿಂದೆ ಕಡೆ ಬಾಂಡೆ ತೊಳಿತೀನಿ ರೀ. ಬಾಂಡೆ ಒಗ್ಯಾರ ಮೊದಲೆಲ್ಲ ಕಸ ಹೊಡ್ಕೋತೀನಿ ರೀ. ಬಡ ಕಸ ಹೊಡ್ಕೊಂಡು ಜಾಕ ಮಾಡ್ತೀನಿ ರೀ. ತಲೆ ಸುದ್ನೆ ಹಿಕ್ಕೊಂಡ್ರಿ. ಅವ್ನು ಸರ್ಲೇನೆ ಏನೋ ಮಕ್ಕೊಂಡಿದ್ರವ ಹಾಸಿಗೆ ತೆಗಿತೀನಿ. ಏಳಪ್ಪ ಕಸ ಹೊಡಗ್ತಾನೆ. ನನಗೆ ಹೇಳಿಲ್ಲ ರೀ. ಆರ್ಬಿಟ್ಟಕ್ಕೆ ನೀರು ಕಾಯಕ್ಕಿಟ್ಟು ತಲೆಯರ ಹಿಕ್ಕೊಂಡ್ರೆ ಆ ಥರ ಅವಸರ ಆಗ್ತೈತೆ ಅಂತೇಳಿ ತಲೆ ಹಿಕ್ಕೊಂಡು ಇನ್ನು ಕಸ ಹೊಡಗ್ತೀನಿ ರೀ. ಕಸ ಹೊಡಗೋದು ಎಲ್ಲ ಕೆಲಸ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ. ನೋಡಿ ಸ್ನೇಹಿತರೆ, ಮತ್ತೆ ಏನೇನೆಲ್ಲ ಮೆಟ್ರಲ್ ತೊಗೊಂಬಂದಿನಿ ರೀ. ಸ್ಟೇಷ್ನರಿವು ನೋಡಿ. ಇದು ಒಂದು ಎಲಿದು ಲೇಸ್ ತೊಗೊಂಡು ರೀ. ಇದು ಒಂದು ಲೇಸ್ ರೀ. ಮತ್ತು ಇದು ಬ್ಲ್ಯಾಕ್ ಗೋಲ್ಡ್ ಇದು ಒಂದು ಮಿಕ್ಸ್ ಇದ್ದಿದ್ದು ಇದು ಒಂದು ತೊಗೊಂಬಂದಿನಿ ರೀ. ಮೊನ್ನೆ ಅಷ್ಟೆಲ್ಲ ತೊಗೊಂಡು ಬಂದ್ರಿ ಮರಿ ರೀ. ರಾತ್ರಿ ಗೊತ್ತಾಗಿದ್ದಿಲ್ಲ ರೀ ಅವತ್ತು. ಇದು ಒಂದು ಲೇಸ್ ತೊಗೊಂಡು ಬಂದೀನಿ. ಇದು ಚಂದ ಐತ್ರಿ. ಸಾವಿತ್ರಿ ಸಿಸ್ಟರ್ ತೊಗೊಳಕತ್ತಿದ್ರಿ. ನಾನು ಒಂದು ತೊಗೊಂಡು ಬಂದಿದ್ದೆ ರೀ ಮೊನ್ನೆ. ಅದು ಸಪ್ಪ ಐತ್ರಿ. ಇದು ಒಂದು ಸ್ವಲ್ಪ ಕ್ರಾಸ್ ಮ್ಯಾಗ ಡಿಸೈನ್ ಐತ್ರಿ. ಅದಕ್ಕೆ ಇದೊಂದು ತೊಗೊಂಡೆ. ಮತ್ತು ಇದು ಅಂತೂ ಮಸ್ತ್ ಐತಿ ನೋಡ್ರಿ ಲೇಸ್. ಇದು ಮುತ್ತಿನ ಗತ್ಲ ಐತ್ರಿ ಲೇಸ. ಗ್ರ್ಯಾಂಡ್ ಕಾಣ್ತಾವ್ರಿ ಬ್ಲೌಸ್. ಇವು ಮದ್ವೆ ವರ್ಕ್ ಇರ್ತಾವಲ್ಲ ಸೀರೆಗಳು, ಅವಕ್ಕೆ ಬ್ಲೌಸಿಗೆ ಹಚ್ಚಕ್ಕೆ ನೋಡ್ರಿ. ಇದು ಚಂದ ಅನಿಸ್ತೈತ್ರಿ. ಇದು ಲೇಸ 3 ಬಂಡಲ್ ಇದ್ದು ರೀ. ಅವು 3 ಇದ್ದು ರೀ. 3 ಗಟ್ಟು ಒಳಗೆ ನಾನು 2 ಗಟ್ಟು ತೊಗೊಂಡಿನಿ ರೀ. ಆಕೆ ಸಾವಿತ್ರಿ ಸಿಸ್ಟರು ಒಂದು ತೊಗೊಂಡ್ರಿ. ಮತ್ತು ಇದೇ ಡಿಸೈನ್ ನಮ್ಗೆ ಸಾಲಂಗಿಲ್ಲ ರೀ. ಮತ್ತು 9 ಮೀಟ್ರ್ ಇರ್ತೈತ್ರಿ. ಇದು ಒಂದು 5-6 ಜಂಪರ್ ಹೊಲಿದ್ರೆ ಖಾಲಿ ಆಗಿಬಿಡ್ತೈತ್ರಿ. ಮತ್ತು ಇದೇ ಹಚ್ರಿ ಲೇಸ್ ಅಂದ್ರೆ ಮತ್ತು ಅಲ್ಲಿ ಹೋದಾಗ ಮತ್ತು ಈ ಲೇಸ್ ಇರಂಗಿಲ್ಲ ರೀ. ಅದ್ರ ದಶಿಂದನ 2 ಬಂಡಲ್ ತೊಗೊಂಡಿನಿ ರೀ. ಇವೇನು ಕೆಡ್ಸಂಗಿಲ್ಲ ರೀ. ಕವರ್ದಾಗ ಹಾಕಿಟ್ರಿ ಏನೂ ಆಗಂಗಿಲ್ಲ ರೀ. ಅದಕ್ಕೆ
ಎರಡು ತೊಗೊಂಡಿನ್ರಿ. ಮತ್ತು ಮೊನ್ನೆ ಅಷ್ಟು ಒಂದು ಬಾಕ್ಸ್ ದಾರ ತಂದಿನಂದ್ರೆ ಮಿರಿ ಮತ್ತು ಇಷ್ಟೆಲ್ಲ ದಾರದ ಉಂಡೆ ತೊಗೊಂಬಂದೀನಿ ನೋಡಿರಿ. ಮತ್ತು ಸಣ್ಣ ದೊಡ್ಡ ರೀ ಇವು ಕೆಂಪು ಕಲರ ಭಾಳ ಯೂಸ್ ಮಾಡ್ತಾರೆ ಇಲ್ಲಿ. ಮತ್ತು ಕಸ್ಟಮರ್ನು ಕೇಳ್ತಾರೆ ಯಾರೇ ಬಂದವ್ರಿ ದಾರ ಕೊಡ್ರಿ ಅಂಥೇಳಿ. ಮತ್ತು 2 ಬಿಳಿ ಲದಿ ತೊಗೊಂಡು ಬಂದೀನಿ ರೀ. ಇಷ್ಟೆಲ್ಲ ಮತ್ತು ದಪ್ಪನ ಒಂದು 4-5 ತೊಗೊಂಬಂದೀನಿ ರೀ. ಇದು ಒಂದು ಎಮಿಂಗ್ ಮಾಡಕ್ಕೆ ಸೂಜಿ ತೊಗೊಂಡು ಬಂದೀನಿ ರೀ. ಸೂಜಿ ಇದ್ದು ಇನ್ನ ಮತ್ತು ತೊಗೊಂಡು ಹೋಗ್ತಾರೆ, ನನಗೆ ಮತ್ತು ಕಡಿಮೆ ಬೀಳ್ತಾರೆ. ಇದು ಒಂದು ಕತ್ರಿ ತೊಗೊಂಬಂದೀನಿ ನೋಡಿರಿ. ಶಾರ್ಪ್ ಐತ್ರಿ ಇದು ಕತ್ರಿ. ನನ್ನ ಕಡೆ ಇದ್ದಿದ್ದಿಲ್ರಿ. ಇದು ಕೈಗೆ ನಡಂಗಿಲ್ಲತ್ರಿ. ಇದು ಪ್ಲಾಸ್ಟಿಕ್ ಇದು ಬರ್ತೈತ್ರಿ ಕವರ. ಅವು 2 ಕತ್ರಿ ಇದಾವ್ರಿ ನನ್ನ ಕಡೆ. ಅವು ಹಿತ್ತಾಳಿವು ಅದಾವ್ರಿ. ಅದಕ್ಕೆ ಇದು ಒಂದು ಕತ್ರಿ ತೊಗೊಳ್ ಭಾಳ ಇಷ್ಟ ಐತ್ರಿ. 10 ನಂಬರ್ ತೊಗೊಂಡು ಬಂದೀನಿ ನೋಡಿರಿ. ಇದು ಒಂದು ಕತ್ರಿ ತೊಗೊಂಡೆ ರೀ. ಅದಕ್ಕೆ ನಂದ ಬಿಲ್ ಇಷ್ಟೊಟ್ಟು ಟೈಲರಿಂಗ್ ಅಂಗಡಿಯಾಗ ಇದೆಷ್ಟೆಲ್ಲ ಮೆಟ್ರಿಯಲ್ ತೊಗೊಂಬಂದಿದ್ದೆ. ಲೇಸ್ ಮಸ್ತ್ ಐತ್ರಿ. ಇದು ನನಗೆ ಚಂದ ಅನ್ನಿಸ್ತೀರಿ. ಮತ್ತು 5 ಬಂಡಲ್ ಲೇಸ್ ತೊಗೊಂಬಂದೀನಿ ರೀ. ಮೊನ್ನೆನೋ ಭಾಳ ತೊಗೊಂಡು ಬಂದೀನಿ ರೀ. ತಂದೀನಂದ್ರೆ మీరు ಇನ್ನೂ ಕಮ್ಮಿನೇ ಬೀಳ್ತಾರೆ. ಅದಕ್ಕೆ ತೊಗೊಂಬಂದೀನಿ. ಇಷ್ಟೆಲ್ಲ ಇದು ತೊಗೊಂಡು ಬಂದೀನಿ ರೀ. ಇವು ಬ್ಲೌಸ್ ಪೀಸ್ ತೊಗೊಂಡು ಬಂದೀನಿ ರೀ. ಯಾರೇ ತೊಗೋತಾರ ತೇರಿ ಗೋಲ್ಡ್ ಕಲರ್ ಅದಾವ್ರಿ ಪ್ಲೇನ ಚಲೋ ಅದಾವ್ರಿ ಬ್ಲೌಸ್ ಪೀಸ. ಇದೊಂದು ಕಟ್ಟ ತೊಗೊಂಬಂದೀನಿ ರೀ. 15 ಬ್ಲೌಸ್ ಪೀಸ್ ಅದಾವ್ರಿ. ಇದು ಆಯ್ತು ರೀ ಐಟಮ್. ಇವೆಲ್ಲ ಮತ್ತು ಇವೆಲ್ಲ ಟೇಸ್ನರಿ ಅಂಗಡಿಯಾಗ ತೊಗೊಂಬಂದೀನಿ ನೋಡಿರಿ. ಇವೆಲ್ಲ ಹೆಣ್ಮಕ್ಳು ಯೂಸ್ ಮಾಡೋರಿ. ಎಲ್ಲ ಹೆಣ್ಮಕ್ಳಿಗೆ ಇರ್ತೀರಿ ಅಂಗಡಿಯಾಗ. ಅವ್ರ ಸಿಸ್ಟರ್ ತೊಗೊಳಕತ್ತಿದ್ರಿ, ಅವ್ರು ಮಾರಾಕತ್ತೀರಿ ತೊಗೊಳತ್ತಿದ್ರಿ. ಅವ್ರ ಜೊತೆ ನಾನು ತೊಗೊಂಡೀನಿ ನೋಡಿರಿ. ಮೆಹಂದಿ ಬಾಕ್ಸು ಅಂದ್ರಿ. ಇವು ನೋಡಿರಿ ರಬ್ಬರ್ ಬ್ಯಾಂಡ್ ತೊಗೊಂಬಂದಿದ್ರಿ. 5 ಪ್ಯಾಕೆಟ್ ರಬ್ಬರ್ ಬ್ಯಾಂಡ್ ರೀ ಇವು. ಮತ್ತು ಇವೊಂದೆರಡು ಅವು 5 ರೂಪಾಯಿಗೆ ಒಂದು ಕೊಡಿದ್ರೆ ಇವು 10 ರೂಪಾಯಿಗೆ ಒಂದು. ಇವೊಂದು ರಬ್ಬರ್ ಬ್ಯಾಂಡ್ ತೊಗೊಂಡಿನಿ ಬ್ಲ್ಯಾಕ್ ಕಲರ್. ಇದು ಕಲರ್ ಮಿಕ್ಸ್ ಒಳಗಿಂದ ರೀ. ಇದೊಂದು ನೋಡಿರಿ. ಇದೊಂದು ಪೆನ್ಸಿಲ್ ಬಾಕ್ಸ್ ಅಲ್ಲ ರೀ. ಇದು ಏನೋ ಆತಾರ ಇದಕ್ಕೆ ಸೀಸ್ ನೋಡಿರಿ. ಇದು ಹೆಸರು ಏನೈತಿ. ಇದು ಒಂದು ತೊಗೊಂಡೀನಿ ರೀ. ಇದು ನಾನೇನು ಇಟ್ಟಿದ್ದಿಲ್ಲ ರೀ. ಮತ್ತು ಅವರೇ ಹಾಕ್ಯಾರ. ನನಗೇನು ಭಾಳ ಹೋಗ್ತಾ ಇಲ್ಲೇನೋ ಅನ್ಸಾಕ್ತೈತೆ ರೀ ಇದು ಅಂಗಡಿಯಾಗ. ಆ ಸಿಸ್ಟರ್ ತೊಗೊಂಡಿದ್ರಿ. ಅವ್ರ ಜೊತೆ ನನಗೊಂದು ಹಾಕಿಬಿಟ್ಟಾರೆ ಅವ್ರ ಅಂಗಡಿಯವರು. ಇದೊಂದು ಲಿಬಮ್ ತೊಗೊಂಡೀನಿ ರೀ ನೋಡಿರಿ. ಇವಂತರೂ ಹೋಗ್ತಾವ್ರಿ, ಖಾಲಿ ಆಗತ್ತವ್ರು ನಮ್ಮ ಅಂಗಡಿಯಾಗ. ಇವೇ ಏನು ಮಾಡ್ತಾವೆ ಏನೋರು, ಏನು ವಾಪಸ್ ಮಾಡಲಿ ಏನು ಮಾಡಲಿ ಹಾಕ್ತೀನಿ. ಇವು ನೋಡಿರಿ. ಇವು 2 ಕ್ಲಿಪ್ ಬಾಕ್ಸ್ ರೀ. ಇವು 5 ರೂಪಾಯಿಗೆ ಒಂದು ಕೊಡೋದತ್ರೆ. ಮತ್ತು ಇವೆರಡು ರೀ 10 ರೂಪಾಯಿಗೆ ಒಂದು ಕೊಡೋದತ್ರಿ. ಇವು ಚಲೋ ಅದಾವ್ರಿ ಕ್ವಾಲಿಟಿ. ಇವು 10 ರೂಪಾಯಿಗೆ ಒಂದು ರೀ. ಇವು ಒಂದು ಹನಿಗೆ ತೊಗೊಂಬಂದೀನಿ ನೋಡಿರಿ. ಇದು ಏನು ಬರೋ ಹನಿಗೆ ರೀ. ಹಳ್ಳಿ ಕಡೆ ಏನಾಗಿರ್ತಾರಲ್ಲ ಹೆಣ್ಮಕ್ಳಿಗೆ ಕೇಳಾಕತ್ತಿದ್ರೆ ಹನಿಗೆ. ಇದೊಂದು ಹನಿಗೆ ರೀ. ಇದೊಂದು ಕನ್ನಡಿ ತೊಗೊಂಬಂದಿರಿ ನನಗೆ ಯೂಸ್ ಮಾಡ್ಕೊಳಕ್ಕೆ. ಕನ್ನಡಿ ಇದ್ದಿದ್ದಿಲ್ಲ ರೀ ಅಂಗಡಿ ಒಳಗೆ. ಇಷ್ಟೆಲ್ಲ ಮೆಟಲ್ ತೊಗೊಂಬಂದೀವಿ ನೋಡಿರಿ ಮನೆ. ಮತ್ತು ಇನ್ನೊಂದು ತೊಗೊಂಬರ್ಲಪ್ಪಿ. ತೊಗೊಂಬರ್ರಿ. ಇಷ್ಟೆಲ್ಲ ಮೆಟಲ್ ತೊಗೊಂಬಂದೀವಿ ನೋಡಿರಿ. ಎಲ್ಲಕ್ಕೆ 2,500 ರೂಪಾಯಿ ಆಗೈತೆ ರೀ. ಇದು ಎಲ್ಲ ಕೊಡಿಸಿರುವಷ್ಟು. ಯಾವಾಗ ಹೊಂಟೈತೇನೋ ರೀ. ಈಗ ಯಾವಾಗ ಖಾಲಿ ಆಗ್ತಾವೆ. ಖಾಲಿ ಆದಾಗ ರೀ ಇವೇನು ಕೊಡಂಗಿಲ್ಲ ರೀ ಅಮೌಂಟ್ ರೊಕ್ಕ ರೀ. ಮತ್ತು ಇದೊಂದು ಇಯರಿಂಗ್ ಪಾಕೆಟ್ ರೀ. ಇದು ಒಂದು ರೀ. ಅವು ಅಲ್ಲಿ ಡಬ್ಬಿ ಒಳಗೇನು ಇದ್ದಿದ್ದಿಲ್ಲ ರೀ. ಅದಕ್ಕಂದು ಇವಷ್ಟೇ ತೊಗೊಂಡೀನಿ ರೀ. ಇಷ್ಟೆಲ್ಲ ಮೆಟಲ್ ತೊಗೊಂಡು ಬಂದೀನಿ ರೀ. ನಮ್ಮ ಮನ್ಯಾಗ ನನ್ನ ಮಗ ಬೇಕತ್ತೈತಿ, ಮಮ್ಮಿ ಹೋಗಲ್ಲ ಬಿಡಲ್ಲ ಯಾಕೆ ತೊಗೊಂಬರ್ತೀವಿ ಇವನ್ನೆಲ್ಲ ಹತ್ತಾರೆ. ಹೆಣ್ಮಕ್ಳು ಯಾವುದರಿ ಕೊಳೆ ಮ್ಯಾಗ ನಾನು ಬೇಡ್ತಾರೆ. ಅದ್ರ ದಶಿಂದ ತೊಗೊಂಡು ಬರೋದ್ರಿ. ಎಲ್ಲ ಥರ ಐಟಮ್ ಇಡೋದ್ರಿ ಬಂದವಂದ್ರಿ. ಯಾವಾಗ ಹೋಗ್ತಾರೆ.
ಲೇಸ್ ಅಂತೂ ಕ್ವಾಲಿಟಿ ಲೇಸ್ ಸಿಗ್ತಾರೆ ಅವ್ರ ಕಡೆ. ಲೇಸಿಂದ ಏನು ಹೇಳಕ್ಕೆ ಬರೋದಿಲ್ಲ, ಅಷ್ಟು ಚಲೋ ಇರ್ತೈತಿ ಲೇಸ್. ನಾನು ಯೂಸ್ ಮಾಡಕತ್ತ 7 ವರ್ಷ ಆಗಕ್ಕೆ ಬರ್ತೀರಿ ಅವ್ರ ಅಂಗಡಿ ಒಳಗಿನ ಮಟ್ರಿಯಲ್ ತೊಗೊಳಕತ್ತಾರೆ. ನಾವು ನೋಡಿ ಇಷ್ಟೆಲ್ಲ ತೊಗೊಂಡು ಬಂದಿದ್ದು ನೋಡಿರಿ. ವಿಡಿಯೋ ಹಂಗೆ ಬರ್ತಿತ್ತು ಗೊತ್ತಿಲ್ಲ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ಇನ್ನೂ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡ್ರೆ ನಾ ಹಾಕೋ ನೋಟಿಫಿಕೇಷನ್ ಮೊದಲೇ ಬಂದು ತಲುಪ್ತೈತೆ ನೋಡ್ರಿ ನಿಮ್ಗೆ. ಮತ್ತು ಇನ್ನು ಬಟ್ಟೆ ಕಟ್ ಮಾಡಬೇಕಾಗೈತೆ ರೀ, ಬಟ್ಟೆ ಹೊಲಿಬೇಕು, ಏನೇನು ಆಗ್ತೈತೆ ನೋಡ್ರಿ ಇವತ್ತು. ಮತ್ತು ಸಿಗ್ತೀನಿ ರೀ. ಇವಾಗ ಬಂದೀನಿ ರೀ ಅಂಗಡಿಗಿನ, ಮನೆಯಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಬಂದೀನಿ ರೀ. ಮತ್ತು ಸಿಗ್ತೀನಿ ರೀ. ನಿಮ್ಮ ಗಾಡಿ ಸೌಂಡ್ ಒಂದು ಬರಾಕತ್ತೈತಪ್ಪ ಬ್ರಿ. ಯಾವ್ದಿಂದ ಬಂದಪ್ಪಿ ನೀನು? ಮಾತಾಡಿ ಹಂಗೆ ಹೇಳ್ತೀನಿ. ತೊಗಲ್ ಬಗಿದ್ದೀನಿ ನೋಡ್ರಿ, ತೊಗಲ್ ಬಗಿದ್ದೀನಿ ಬರ್ತಾರೆ ಅಪ್ಪಿ. ಎಷ್ಟು ಜಲ್ದಿ ಬಂದಾನ್ರಿ, ಟೈಮ್ ಈಗ 12 ಗಂಟೆ ಆಗಕ್ಕೆ ಬಂದೈತೆ ರೀ. ಇಷ್ಟು ಜಲ್ದಿ ಬಂದಾನ್ರಿ. ಪಾಪಡಿ ತೊಗೊಂಬರ್ತಾನೆ ರೀ. ಪಾಪಡಿ ಚಕ್ಲಿ ರೀ, ಚಿಕ್ಲಿಕ್ಕೆ ಕ್ರಾಸ್ನಾಗ ಸಿಗ್ತಾವೆ ನೋಡ್ರಿ. ಚಕ್ಲಿ ಫೇಮಸ್ ರೀ ಚಿಕ್ಲಿ ಕ್ರಾಸ್ನಾಗ. ಅಲ್ಲಿದ್ದೀನಿ ತೊಗೊಂಡು ಬರ್ತಾರೆ. ನಾ ಇಷ್ಟು ತೊಗೊಂಡಿ ನೋಡ್ರಿ ಮೆಟ್ರಲ್. 6 ಪ್ಯಾಕೆಟ್ ಪಾಪಡಿ ತೊಗೊಂಡಿನಿ, 3 ಪ್ಯಾಕೆಟ್ ಚಕ್ಲಿ ರೀ. ಚಲೋ ಇರ್ತಾರೆ ಪಾಪಡಿ, ಯಾವತ್ತು ಇವರೇ ಕೊಡ್ತಾರೆ. ಫ್ರೆಶ್ ಇರ್ತೈತೆ ರೀ. ಮ್ಯಾಲೆ ಬಂದ್ರಂದ್ರೆ ಇಷ್ಟು ತೊಗೊಂಡೇ ಬಿಡ್ತೀನಿ ರೀ. ಯಾವಾಗ ತೊಗೊಂಡ್ರು ನೀವು ಕಮ್ಮಿ ತೊಗೊಳಂಗೆ ಇಲ್ಲ ನೋಡ್ರಿ. ನೋಡಿ ಸ್ನೇಹಿತರೆ, ಮಧ್ಯಾಹ್ನದಾಗ ಮಳೆ ಬರಾಕತೈತೆ ರೀ. 3:30 ಆಗೈತೆ ರೀ. ಈಗ ಎಲ್ಲ ಅಳಗಾಲ ಮಳೆ ನೋಡ್ರಿ. ಮಳೆ ಬರಾಕತೈತಿ. ನಮ್ಮ ಮನೆಯವ್ರು ಬಂದಾರ, ಮನೆಗೆ ಬಂದಿರಿ ಅಂದಿಟ್ಟ ಬರೋಣ. ನಮ್ಮ ಮಳಿನ ಸ್ಟಾರ್ಟ್ ಆಗೈತೆ ರೀ. ಅಂಗಡಿಗೆ ಹೋಗ್ಬೇಕು ರೀ. ನಾ ಅಳಗಾಲ ಮಳೆ ರೀ, ಏನು ಮಾಡಿದ್ರಿ ಪಾಪ. ಎಲ್ಲ ಗೊಂಜಾಳ ಅದೆಲ್ಲ ಬಂದಾವ. ಈಗ ಮಳೆ ನೋಡ್ರಿ ಹೆಂಗೆ ಹತ್ತೈತಿ ರೀ. ಅರ್ಧ ತಾಸು ಆತ್ರಿ ಮಳೆ ಚಾಲು ಆಗಿನ, ಕಮ್ಮನ ಆಗೋಲಾಗೈತಿ. ಯಾರೆಲ್ಲ ಊರಾಗ ಮಳೆ ಆಗೈತೆ ಅಂತ ಕಮೆಂಟ್ ಮಾಡಿ. ನಮ್ಮ ಊರಾಗಂತೂ ಸ್ಟಾರ್ಟ್ ಆಗೈತೆ ನೋಡ್ರಿ ಮಳೆ. ಈಗ ಹೋಗ್ಬೇಕ್ರಿ. ನಾ 4:30 ಆಗೈತೆ ಟೈಮ. ಅಂಗಡಿಗೆ ಹೋಗಿ ಮತ್ತೆ ಸಿಗ್ತೀನಿ ನೋಡ್ರಿ. ಅಂಗಡಿಗೆ ಬಂದೀವ್ರಿ. ಬರೋದ್ರಾಗ ಕಬ್ಬಿನ ಟ್ಯಾಕ್ಟ್ರ್ಗಳು ನೋಡ್ರಿ ಇಷ್ಟೆಲ್ಲ ತರಿಬಿಟ್ಟಾವ್ರಿ. ಮನೆಗೆ ಹೋದ್ರ ರೀ ನಾವು ಬರೋಮಟ್ಟ ನಿಂತ್ಬಿಟ್ಟಾರಿ ಪಾಪ. ಅವರು ಈ ವಿಮಾಲ ಸ್ಟಾರ ಬೇಕಾಗಿದ್ದು ಹೊತ್ರಿ. ದಿನ ಇಲ್ಲೇ ತರ್ಬಿಸಿ ತೊಗೊಂಡು ಹೋಗ್ಬಿಡ್ತೀರಿ. ಎಷ್ಟು ಗಾಡಿಗಳು ಇದು ಆಗಿಬಿಟ್ಟಾವ ನೋಡ್ರಿ. ನಮ್ಮ ಮನೆಯವರು ಹೊಂಟಾರಿ. ಅವರು ಹೋಗ್ರಿ ಅನ್ನತ್ತೀನಿ ರೀ. ಅವರು ನಂದು ವಿಡಿಯೋ ನೋಡಕತ್ತಾರ ರೀ ಮೊಬೈಲ್ದಾಗ. ಅವ್ರಿಗೆ ಮನೆಗೆ ಬಂದಾಗ ಟೈಮ್ ಸಿಗ್ತೈತೆ ರೀ ನೋಡಕ್ಕೆ. ಪಾಪ ಗಾಡಿ ಮ್ಯಾಗ ಅಲ್ಲೆಷ್ಟು ಇದು ಆಗ್ತೈತೆ ರೀ. ಹೈರನ್ ಮಳೆ ನೋಡ್ರಿ ಹೆಂಗೆ ಆಗಿಬಿಟ್ಟೈತೆ. ರೋಜ್ ಆಗಿಬಿಟ್ಟೈತೆ ರೀ ಅಂಗಡಿ ಮುಂದೆಲ್ಲ. ಹೋರಿ ಅಂತ ನಾ ಅನ್ನತ್ತೀನಿ ರೀ. ಕಬ್ಬಿನ ಟ್ಯಾಕ್ಟ್ರದವ್ರು ಮಾತಾಡ್ಸಕತ್ಬಿಟ್ಟಾರಿ. ಅವರೆಲ್ಲ ಒಂದೇ ಫ್ಯಾಕ್ಟ್ರಿಗೆ ಹೋಗ್ತಾರತ್ರೆ. ಆಡಿನ ಮರಿ ಒಂದು ಚಪ್ಪಲ್ ಕಳೆದು ಬಿಟ್ಟಿನಿ ಎಲ್ಲ ನುಗ್ಗಿಸಿರಿ. ಅದು ಜಿಂಬ್ಯಾಡ್ ಸಾಕತ್ಬಿಟ್ಟೈತೆ ರೀ. ಇಟ್ಟು ತನ ಬಿಟ್ಟು ಹೋಗ್ಬಿಟ್ಟಿನಿ ರೀ. ಮಳ್ಯಾಗ ಒಂದಿಟ್ಟು ತೋರಿಸ್ಕೊಂಡೈತೆ ರೀ ಆಡ ಮರಿ. ಎಷ್ಟು ಲೋಡ್ಗಳು ಹೊಂಟಾವ ನೋಡ್ರಿ. ತೊಗೊಂಡು ಹೊಂಟ್ರಿ ಅವರು ಕಬ್ಬಿನ ಟ್ಯಾಕ್ಟ್ರದವ್ರು. ಇನ್ನೂ ಹಿಂದೆ ಬರಲಕತ್ತವ್ರಿ ಗಾಡಿ. ಹೋರಿ ಅಂತ ನಾ ಅನ್ನತ್ತೀನಿ ರೀ ಅವ್ರಿಗೆ. ನನಗೆ ಒಂದು 2 ದಿನ ಇದು ಆದಂಗೆ ಆಗಿ ಟೆನ್ಷನ್ ಆಗೋಣ ರೀ ಪಾಪ ಮನ್ಸಿಗೆ. ನಾ ಟೆನ್ಷನ್ ಮಾಡ್ಕೊಂಡ್ರೆ ಅವ್ರ ಕೈಕಾಲ ಆಡಂಗಿಲ್ಲತ್ರಿ. ಅದಕ್ಕೆ ಮನೆಗೆ ಬಂದುಬಿಟ್ಟಾರಿ. 2-3 ತಾಸು ಇದ್ರಿ ಮನ್ಯಾಗ. ಅವ್ರನ್ನ ಕಳಿಸ್ರಿ. ಭಾಳ ಕಾಳಜಿ ಮಾಡ್ತಾರೆ ನಮ್ಮ ಮನೆಯವರು. ಒಟ್ಟೆ ನನಗೆ ಭಾಳ ಟೆನ್ಷನ್ ಮಾಡ್ಕೋಬಾರ್ದು. ವಿಡಿಯೋ ನೋಡ್ತಾರೆ ಅವರು. ನಾನು ವಿಡಿಯೋದಾಗ ನೋಡಿ ನಾ ಮಾತಾಡೋದು ವಾಯ್ಸ್ ಮ್ಯಾಗ ಮನೆಗೆ ಬಂದುಬಿಟ್ಟಾರಿ ಇವತ್ತು. ಅದ್ರ ದರ್ಶನದ ನೋಡ್ರಿ ಭಾಳ ಟೆನ್ಷನ್ ಮಾಡ್ಕೊಳಂಗಿಲ್ಲ. ಈಗ ನಾ ಟೆನ್ಷನ್ ಮಾಡ್ಕೊಂಡ್ರೆ ಅವ್ರದ್ದು ಕೆಲಸದನ್ನೇ ಹಾಳಾಕೈತ್ರಿ. ಅದಕ್ಕೆ ಟೈಮ್ ಭಾಳ ಆಗೈತಿ. ಮತ್ತು ಫೋನ್ ಹಚ್ಚಿ ಮೆಂತೆ ಪಲ್ಯ ತಂದಿದ್ರಿ ನಿನ್ನೆ ಬಿಜಾಪುರದಿಂದ. ಅದನ್ನು ಸೋಸೆ ಇದ್ದಿದ್ದಿಲ್ಲ ರೀ ಮುಂಜಾನೆ ಹಿಡಿದು. ಈಗ ರಾತ್ರಿ ಕುತ್ಕೊಂಡು ಸೋಸಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ರಿ ಮನೆಗೆ ಹೋಗ್ರಿ ಅತ್ತೆ ಫೋನ್ ಹಚ್ಚಾಕತ್ರಿ. ಮತ್ತು ಹೊಳ್ಳಿ ರಾತ್ರಿ ಭಾಳ ಟೈಮ್ ಆತ್ರಿ. ವಾಯ್ಸ್ ಓವರ್ ಕೊಡೋದು ಆಗಲಿಲ್ಲ ರೀ. ಮುಂಜಾನೆ ಕೊಡಾಕತ್ತೀನಿ ರೀ ವಿಡಿಯೋ ಅಪ್ಲೋಡ್ ಮಾಡೋ ಮುಂದೆ. ನಿನ್ನಿದ್ದು ಅದು ಇನ್ನೂ ಮೆಟ್ರಲ್ ತೊಗೊಂಡಿದ್ದು ಅಲ್ಲೇ ಇಟ್ಟೇನಿ ರೀ. ಅದನ್ನು ಮಷಿನ್ ಸೌಂಡ್ ಬರಾಕತ್ತಿರ್ಬೇಕು. ರಾತ್ರಿ ಹೆಂಗೆ ಬರ್ತೈತಿ. ಮೆಂತೆ ಪಲ್ಯ ಸೋಸಿ ಇಟ್ಟೇನಿ ರೀ. ಅದನ್ನು ಮೆಂತೆ ಪಲ್ಯ ಹೋಗಿ ನಾಳೆಗೆ ಮಾಡ್ಬೇಕು ಅನ್ನೋದೈತ್ರಿ. ಏನೇನು ಆಗ್ತೈತೇನೋ ರೀ. ಅದಕ್ಕೆ ತತ್ತಿನೂ ಖಾಲಿ ಆಗೋಗೊಂಡು ತತ್ತಿ ನಾಳೆ ಬರ್ತಿರ್ಬೇಕ್ರಿ ಗಾಡಿ. ವಿಡಿಯೋ ಹಂಗೆ ಅನ್ಸಿತ್ತಂತ ಕಮೆಂಟ್ ಮಾಡಿರಿ. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಗುಡ್ ನೈಟ್ ನೋಡ್ರಿ. ಮತ್ತೆ ನಾಳೆ ಸಿಗೋಣ.